STMCಯ ಸರ್ವ ಸದಸ್ಯರನ್ನ ಈ ವೇದಿಕೆಗೆ ಪುಷ್ಪವನ್ನು ಇಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಇನ್ನೋರ್ವ ಸದಸ್ಯನೇ ಆಗಿರ್ತಕ್ಕಂಥ ಹೂವಕ್ಕ ಪಲ್ಲೇದ್ರವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ತಾಯಂದರಿಗೆ ಈ ಒಂದು ವೇದಿಕೆ ಮುಖಾಂತರ ಅವ್ರನ್ನ ಸ್ವಾಗತಿಸ್ತೇನೆ. ಸ್ವಾಗತ ಸುಸ್ವಾಗತ. ಗುರುವೃಂದಕ್ಕೂ ಗುರುಮಾತೆಯರಿಗೆ ವಂಚಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂತಹ ನಮ್ಮ ಮುಖ್ಯ ಗುರುಗಳಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ ಕಾರ್ಯಕ್ರಮ. ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಸಂಸ್ಕೃತಿಯ ಮೆರಗನ್ನು ಸೂಚಿಸುವ ದೀಪ, ಸಂಸ್ಕೃತಿಯ ಮೆರಗನ್ನು ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಈಗ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ ನಮ್ಮ ಎಲ್ಲ ಅತಿಥಿ ಮಹೋದಯರು. ಎಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕಂತೇಳಿ ಇಲ್ಲಿ ಸರ್ವರಲ್ಲಿ ಸವಿನಯವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ದೀಪ ಎಂದರೆ ಶಕ್ತಿ, ದೀಪ ಎಂದರೆ ಜ್ಞಾನ, ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಸಂಪತ್ತು ಎಂದು ಹೊಗಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಸಾಕಷ್ಟು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಊರ ಹಿರಿಯರಿಗೆ ಈಗ ನಾವು ಸನ್ಮಾನ ಮಾಡುವಂತಹ ಸಂದರ್ಭ. ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತಂದು ಆ ಎಲ್ಲ ಹಿರಿಯರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತಂದೇಳಿ ಎಲ್ಲ ಅತಿಥಿ ಗಣವನ್ನು ನಾನು ವಿನಂತಿಸಿಕೊಳ್ತೇನೆ. ಇವರಿಗೆ ಈಗ ಸನ್ಮಾನ ನಡೀತಾ ಇದೆ. ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 60 ನೆನಪಿನ ಕಾಣಿಕೆಗಳನ್ನ ನೀಡಿದ್ದಾರೆ. ಅದೇ ರೀತಿ STMC ಎಲ್ಲ ಸದಸ್ಯರು ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇವೆ. ಶರಣ ಹೇಳ್ತಾ, ಇವತ್ತು ಮೆಳ್ಳಗಟ್ಟಿ ಗ್ರಾಮದಲ್ಲಿ ಅಪಾರ ಜನಸ್ತೋಮವೇ ನೆರೆದಿದೆ. ನಂಗೆ ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ತಮ್ಮ ಮಕ್ಕಳ, ಊರಿನ ಮುದ್ದು ಮಕ್ಕಳ ನೃತ್ಯಗಳನ್ನು, ಹಾಡುಗಳನ್ನು ನೋಡಿ ಖುಷಿ ಪಡಲು ನೀವೆಲ್ಲ ಸೇರಿದ್ದೀರಿ.